ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅದೃಷ್ಟಪೂರ್ವಂ ಅಂತ ಅರ್ಜುನ ಶ್ರೀಕೃಷ್ಣನ ಮುಂದೆ ಈ ರೂಪವನ್ನು ನೋಡಿ ಹೆದರಿದ್ದೆ. ಸಂತೋಷ, ಹೆದರಿಕೆ ಎರಡೂ ಭಾವಗಳು ನನಗಾಗಿದೆ ಅಂತ ಹೇಳಿದ. ಅದಕ್ಕೆ ಶ್ರೀಕೃಷ್ಣ ಇಲ್ಲಿ ಉತ್ತರವನ್ನು ಹೇಳ್ತಾನೆ. ಮಾತೇ ವ್ಯಥಾ ಮಾ ಚ ವಿಮೂಢಭಾವಃ ದೃಷ್ಟ್ವಾ ರೂಪಂ ಘೋರಮೀದೃಂ ಮಮೇದಂ ವ್ಯಪೇತಭೀಃ ಪ್ರೀತಮನಾಃ ಪುನಸ್ತ್ವಂ ತದೇವ ಮೇ ರೂಪಮಿದಂ ಪ್ರಪಶ್ಯ. ಪದವಿಭಾಗ. ಮಾ ತೇ ವ್ಯಥಾ ಮಾ ಚ ವಿಮೂಢಭಾವಃ ದೃಷ್ಟ್ವಾ ರೂಪಂ ಘೋರಂ ಈದೃಕ್ ಮಮ ಇದಂ ವ್ಯಪೇತಭೀಃ ಪ್ರೀತಮನಾಃ ಪುನಃ ತ್ವಂ ತತ್ ಏವ ಮೇ ರೂಪಂ ಇದಂ ಪ್ರಪಶ್ಯ. ಇಲ್ಲಿ ಅರ್ಜುನನಿಗೆ ಒಂದು ಕಡೆ ವ್ಯಥೆ, ಇನ್ನೊಂದು ಕಡೆ ಮೋಹ. ಇಲ್ಲಿ ವಿಮೂಢ ಭಾವ ಅಂತಿದೆ. ಮೂಢ ಅನ್ನೋ ಶಬ್ದ ಮೋಹ ಅನ್ನೋ ಶಬ್ದದಿಂದ ಉಂಟಾಗುವ ರೂಪ. ಅರ್ಜುನ ಕರ್ತವ್ಯ ವಿಮುಖನಾಗಲಿಕ್ಕೆ ಕಾರಣ ಬಂಧು ವ್ಯಾಮೋಹ. ತೇ ವಿಮೂಢಭಾವ ಮಾ ಮಾ ಅಂದರೆ ನಿಷೇಧ. ನಿನಗೆ ಬಂಧುಗಳಲ್ಲಿ ಅನಾವಶ್ಯಕವಾದ ಈ ಮೋಹ ಮಾ ಬೇಡ. ಕೃಷ್ಣ ತನ್ನ ರೂಪವನ್ನು ಮರೆಮಾಚಬೇಕು. ಅದರ ಮುಂಚೆ ಅರ್ಜುನ ಯಾವ ಕಾರಣಕ್ಕೋಸ್ಕರ ಕರ್ತವ್ಯ ವಿಮುಖನಾಗಿದ್ದಾನೋ ಆ ಕಾರಣವನ್ನು ಎತ್ತಿ ತೋರಿಸಿ ಆ ಭಾವವನ್ನು ಬಿಟ್ಟುಬಿಡು ಅಂತ ಹೇಳ್ತಾರೆ. ವಿಮೂಢಭಾವ ತೇ ಮಾ, ನಿನಗೆ ಬಂಧು ವ್ಯಾಮೋಹದ ಭಾವ ಬೇಡ. ವ್ಯಥಾ ಮಾಚ, ವ್ಯಥೆ ಅಂದರೆ ದುಃಖ. ಗುರು ಹಿರಿಯರನ್ನು ಕೊಲ್ಲಬೇಕಾಗತ್ತೆ, ಹಾಗೆ ಕೊಲ್ಲಿ ಅಂತ. ಈ ವ್ಯಥೆ, ಈ ದುಃಖ ಮಾಚ, ಇದು ಬೇಡ. ಬಂಧುಗಳಲ್ಲಿ ವ್ಯಾಮೋಹವೂ ಬೇಡ. ಇವರನ್ನು ಕೊಲ್ಲೋದು ಹೇಗೆ, ಅದರಿಂದ ಪಾಪ ಬರ್ತದೆ ಅನ್ನೋ ವ್ಯಥೆಯೂ ಬೇಡ. ಮೇ ಈದೃಕ್ ಇದಂ ಘೋರಂ ರೂಪಂ ದೃಷ್ಟವ, ನನ್ನ ಇಂತಹ ಇದಂ ಘೋರಂ ಲೋಕ ಸಂಹಾರಕ್ಕಾಗಿ ಕಾಲರೂಪವನ್ನು ತಾಳಿ ನಾನು ಭಯಂಕರ ರೂಪದಿಂದ ನಿಂತಿದ್ದೇನೆ. ಭಯ ಆಗುತ್ತೆ ಅಂತ ಅರ್ಜುನ ಹೇಳಿದ. ಅದಕ್ಕೆ ಕಾರಣ ಕೊಟ್ಟ ಶ್ರೀಕೃಷ್ಣ, ಇದು ಘೋರವಾಗಿದೆ. ಯಾಕೆಂದರೆ ಆ ಕಡೆ 11, ಈ ಕಡೆ 7, 18 ಅಕ್ಷೌಹಿಣಿ ಸೈನಿಕರನ್ನು ಕೇವಲ 3-4 ಜನವನ್ನು ಉಳಿಸಿ ಸಂಹಾರ ಮಾಡೋಕ್ಕೋಸ್ಕರ ತಾಳಿದ ಈ ಘೋರ ರೂಪ ಇದು. ಆದ್ದರಿಂದ ಮೇ ಇದಂ ಈದೃಕ್ ಘೋರಂ ರೂಪಂ ದೃಷ್ಟವ, ಅದು ಏನು ಅಂತ ಹೇಳೋಕ್ಕೆ ಬರೋದಿಲ್ಲ. ಈದೃಕ್, ಇಂತಹ ನೀನು ನೋಡ್ತಾ ಇದೆಯಲ್ಲ ಈ ಘೋರ ರೂಪವನ್ನು ನೋಡಿ ಹೀಗೆ ವ್ಯಥೆಯಾಗಲಿ ಮೋಹವಾಗಲಿ ಮಾ. ವ್ಯಪೇತ ಭೀಹಿ, ಭೀಹಿ ಅಂದರೆ ಭಯ, ವ್ಯಪೇತ ಅಂದರೆ ಬಿಟ್ಟು ಅಂತ ಅರ್ಥ. ಭಯವನ್ನು ಬಿಟ್ಟವನಾಗಿ ಪ್ರೀತಮನಾಹ, ಪ್ರಫುಲ್ಲವಾದ ಮನಸ್ಸುಳ್ಳವನಾಗಿ, ನನ್ನ ಮೇಲೆ ಪ್ರೀತಿಯ ಮನಸ್ಸುಳ್ಳವನಾಗಿ, ಪುನಃ ಮೊದಲು ಹೇಗೆ ನೀನು ನನ್ನ ಜೊತೆ ಇದ್ದೀಯೋ ಅದೇ ರೀತಿ ಪ್ರೀತಮನಾಹ ತ್ವಂ ತದೇವ ಮೇ ರೂಪಂ ಇದಂ ಪ್ರಪಶ್ಯ. ನೀನು ಯಾವ ರೂಪವನ್ನು ನೋಡಿ ನನ್ನ ಜೊತೆ ಸಲುಗೆಯಿಂದ ಪ್ರೀತಿಯಿಂದ ಇದ್ದೀಯೋ ಅದೇ ಈ ರೂಪವನ್ನು ಪ್ರಪಶ್ಯ ನೋಡಿ ಪ್ರೀತಮನಾಹ
ವ್ಯಪೇತಭೀಹಿ ಭವ. ಉತ್ಸಾಹದ ಮನಸ್ಸುಳ್ಳವನಾಗಿ ಭಯವನ್ನು ಬಿಟ್ಟಿರು. ನಿನ್ನ ಪ್ರಾರ್ಥನೆಯಂತೆ ಈ ಘೋರವಾದ ರೂಪವನ್ನು ನಾನು ಮರೆಮಾಚುತ್ತೇನೆ. ಮೊದಲಿನ ನಿನ್ನ ಕೃಷ್ಣನಾಗಿಯೇ ನಿನ್ನ ಎದುರುಗಡೆ ನಿಲ್ತೇನೆ. ಆದ್ದರಿಂದ ಭಯಪಡಬೇಡ, ನನ್ನ ಜೊತೆ ಸ್ನೇಹದಿಂದ ಇರು. ಮತ್ತೆ ಶ್ಲೋಕ. ಮಾತೇ ವ್ಯಥಾ ಮಾ ಚ ವಿಮೂಢಭಾವಃ ದೃಷ್ಟ್ವಾ ರೂಪಂ ಘೋರಮೀದೃಂ ಮಮೇದಂ ವ್ಯಪೇತಭೀಃ ಪ್ರೀತಮನಾಃ ಪುನಸ್ತ್ವಂ ತದೇವ ಮೇ ರೂಪಮಿದಂ ಪ್ರಪಶ್ಯ. ಇಷ್ಟು ಹೇಳಿ ಕೃಷ್ಣ ತನ್ನ ವಿಶ್ವರೂಪವನ್ನು ಮರೆಮಾಚಿದ. ತಾನು ಅರ್ಜುನನ ಸೂತನಾಗಿ ಒಂದು ಕೈಯಲ್ಲಿ ಕುದುರೆಯ ಹಗ್ಗ, ಮತ್ತೊಂದು ಕೈಯಲ್ಲಿ ಚಾವಟಿ ಹಿಡಿದ ಚತುರ್ಭುಜದ ಕೃಷ್ಣನಾಗಿ ನಿಂತ. ಸಂಜಯ ಉವಾಚ. ಧೃತರಾಷ್ಟ್ರ ಸಂಜಯರ ಸಂವಾದ ರೂಪದಿಂದ ಗೀತೆ ಇದೆ. ಅಲ್ಲಿ ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾನೆ. ಇತ್ಯರ್ಜುನಂ ವಾಸುದೇವಸ್ತಥೋಕ್ತ್ವ ಸ್ವಕಂ ರೂಪಂ ದರ್ಶಯಾಮಾಸ ಭೂಯಃ ಆಶ್ವಾಸಯಾಮಾಸ ಚ ಭೀತಮೇನಂ ಭೂತ್ವಾ ಪುನಃ ಸೌಮ್ಯ ವಪುರ್ಮಹಾತ್ಮಾ. ಪದವಿಭಾಗ. ಇತಿ ಅರ್ಜುನಂ ವಾಸುದೇವಃ ತಥಾ ಉಕ್ತ್ವಾ ಸ್ವಕಂ ರೂಪಂ. ಸ್ವಕಂ ರೂಪಂ ಎರಡು ಪದಗಳು. ದರ್ಶಯಾಮಾಸ ಭೂಯಃ ಆಶ್ವಾಸಯಾಮಾಸ ಚ ಭೀತಂ ಯೇನಂ ಭೂತ್ವಾ ಪುನಃ ಸೌಮ್ಯ ವಪುಃ ಮಹಾತ್ಮಾ. ಸಂಜಯ್ ಹೇಳ್ತಾನೆ, ಧೃತರಾಷ್ಟ್ರ ವಾಸುದೇವ ಅರ್ಜುನಂ ಇತಿ ಉಕ್ತ್ವ. ವಾಸುದೇವ, ವಸುದೇವನ ಮಗನಾದ ಶ್ರೀಕೃಷ್ಣನು ಅರ್ಜುನನಿಗೆ ಹೀಗೆ ಹೇಳಿ, ಸ್ವಕಂ ರೂಪಂ. ಸ್ವಕಂ ರೂಪಂ ಅಂದರೆ ಎಲ್ಲವೂ ಒಂದೇ ರೂಪ. ಆದರೆ ಇದುವರೆಗೆ ಅರ್ಜುನನ ಜೊತೆಯಲ್ಲಿ ಯಾವ ರೂಪ ಇತ್ತೋ ಅದೇ ತನ್ನ ರೂಪವನ್ನು ಭೂಯಃ ದರ್ಶಯಾಮಾಸ. ಈ ವಿಶ್ವರೂಪ ನೋಡೋಕ್ಕಿಂತ ಮುಂಚೆ ಆ ರೂಪ ಇತ್ತು, ಅದರ ಮಧ್ಯದಲ್ಲಿ ವಿಶ್ವರೂಪ ಬಂತು, ಮತ್ತೆ ಆ ರೂಪವನ್ನು ತೋರಿಸಿ ನಿಂತ. ಇವಾಗ ನನ್ನ ಕೃಷ್ಣನಾದ ಅರ್ಜುನನಿಗೆ. ನೋಡಿ ಎಷ್ಟು ಪ್ರೀತಿ ಅರ್ಜುನನ ಮೇಲೆ ಅಂತ. ಭೀತಂ ಏನಂ, ವಿಶ್ವರೂಪವನ್ನು ನೋಡಿ ಭಯಗೊಂಡ ಏನಂ ಅರ್ಜುನನನ್ನು ಆಶ್ವಾಸಯಾಮಾಸಚ, ಬೆನ್ಮೇಲೆ ಕೈ ಹಾಕಿ ಬೆನ್ನು ಚಪ್ಪರಿಸಿ ಅವನನ್ನು ಸಾಂತ್ವನಗೊಳಿಸಿದ, ಸಮಾಧಾನಗೊಳಿಸಿದ. ಹೆದರಬೇಡ, ನೋಡು ನಿನ್ನ ಕೃಷ್ಣ ಇಲ್ಲೇ ಇದ್ದಾನೆ ಅಂತ. ಏ ಭೀತಂ ಏನಂ ಆಶ್ವಾಸಯಾಮಾಸಚ, ಹೆದರಿದ ಈ ಅರ್ಜುನನನ್ನು ಸಾಂತ್ವನಗೊಳಿಸಿದ, ಸಮಾಧಾನಪಡಿಸಿದ. ಹೇಗೆ? ಪುನಃ ಸೌಮ್ಯ ವಪುಃ ಭೂತ್ವಾ ಮಹಾತ್ಮ ಆಶ್ವಾಸಯಾಮಾತ. ಇದುವರೆಗೆ ಘೋರ ರೂಪದಿಂದ ನಿಂತಿದ್ದ, ಈಗ ಕಣ್ಣಿಗೆ ತಂಪಾಗುವ ಸೌಮ್ಯ ರೂಪವನ್ನು ತಾಳಿ ಮಹಾತ್ಮ. ಅದು ಹೇಗೆ? ಅದು ಘೋರ ರೂಪ ಒಂದು ಕ್ಷಣದಲ್ಲಿ ಅದು ಮರೆಯಾಗಿ ಈ ನಗುನಗುವ ಶ್ರೀಕೃಷ್ಣನ ಮುಖ ರೂಪ ಹೇಗೆ ಬಂತು ಅಂದರೆ ಮಹಾತ್ಮ. ಏನನ್ನು ಬೇಕಾದರೂ ಮಾಡಬಲ್ಲ ಅವನು. ಮಹಾನ್ ಆತ್ಮ, ನಮ್ಮನ್ನು ಬೀರಿದ ಆತ್ಮನಾದ ಆ ಶ್ರೀಕೃಷ್ಣ ಸೌಮ್ಯವಪುವಾಗಿ ಕಣ್ಣಿಗೆ ಕುಕ್ಕುವ ರೂಪವನ್ನು ಬಿಟ್ಟು ಪ್ರಶಾಂತವಾದ ರೂಪನಾಗಿ ಅರ್ಜುನನನ್ನು ಸಮಾಧಾನಗೊಳಿಸಿದ. ಮತ್ತೆ ಶ್ಲೋಕ. ಸಂಜಯ ಉವಾಚ. ಇತ್ಯರ್ಜುನಂ ವಾಸುದೇವಸ್ತಥೋಕ್ತ್ವ ಸ್ವಕಂ ರೂಪಂ ದರ್ಶಯಾಮಾಸ ಭೂಯಃ ಆಶ್ವಾಸಯಾಮಾಸ ಚ ಭೀತಮೇನಂ ಭೂತ್ವಾ ಪುನಃ ಸೌಮ್ಯ ವಪುರ್ಮಹಾತ್ಮಾ.
ಅರ್ಜುನ ಉವಾಚ. ನಮಗೆ ಒಂದು ಸತಿ ಜೋರು ಉಸಿರು ಕಟ್ಟಿ ಮೂಗನ್ನು ಬಿಟ್ಟಂತೆ ಆಯಿತು ಅರ್ಜುನನಿಗೆ. ಹೇಳ್ತಾನೆ, ಹೆದರಿದ ಅರ್ಜುನ ಉವಾಚ ದೃಷ್ಟ್ವೇದಂ ಮಾನುಷಂ ರೂಪಂ ತವ ಸೌಮ್ಯಂ ಜನಾರ್ದನ ಇದಾನೀಮಸ್ಮಿ ಸಂವೃತ್ತಃ ಸಚೇತಾ ಪ್ರಕೃತಿಂ ಗತಃ. ಪದವಿಭಾಗ ದೃಷ್ಟ್ವಾ ಇದಂ ಮಾನುಷಂ ರೂಪಂ ತವ ಸೌಮ್ಯಂ ಜನಾರ್ದನ ಇದಾನೀಂ ಅಸ್ಮಿ ಸಂವೃತ್ತಃ ಸಚೇತಾಃ ಪ್ರಕೃತಿಂ ಗತಃ. ಇದಂ ಸೌಮ್ಯಂ ಮಾನುಷಂ ರೂಪಂ ದೃಷ್ಟ್ವಾ, ಈ ನಿನ್ನ ಸೌಮ್ಯವಾದ ಘೋರವಲ್ಲದ ಕಣ್ಣಿಗೆ ಶಾಂತಿಯನ್ನು ಕೊಡುವ ಸೌಮ್ಯಂ ಮಾನುಷಂ ರೂಪಂ ದೃಷ್ಟ್ವಾ. ಇಲ್ಲಿ ಮಾನುಷಂ ಅನ್ನೋ ಮಾತನ್ನು ಆಡಿದ್ದಾನೆ ಅರ್ಜುನ. ಮನುಷ್ಯರಂತಿರುವ ಅಂತ ಅರ್ಥ ಅದಕ್ಕೆ. ಅದು ಮನುಷ್ಯರ ದೇಹದಂತೆ ಕಾಣ್ತದೆ, ಆದರೆ ಅದು ಅಪ್ರಾಕೃತವಾದ ರೂಪ, ಜ್ಞಾನಾನಂದಮಯವಾದ ರೂಪ. ಹೀಗೆ ಈ ನಿನ್ನ ಸೌಮ್ಯವಾದ ಮಾನುಷ ರೂಪವನ್ನು ದೃಷ್ಟ್ವಾ, ನೋಡಿ, ಇದಾನೀಮಸ್ಮಿ ಸಂವೃತ್ತಃ. ದೊಡ್ಡ ದರೋಡೆಕೋರರ ಕೈಯಲ್ಲಿ ಸಿಕ್ಕಾಕಿ ಬಿಟ್ಟರೆ ನಮಗೇನು ನಿಟ್ಟುಸಿರು ಬರಬಹುದು, ಅದನ್ನು ತಾಡಿ ಅಂದ ಅರ್ಜುನ. ಕೃಷ್ಣ ಉಸ್ಸಪ್ಪ, ಇವಾಗ ಸರಿಯಾಗಿದ್ದೇನೆ. ಇದಾನೀಂ ಸಚೇತಾಃ ಪ್ರಕೃತಿಂ ಗತಃ ಸಂವೃತ್ತಃ. ಇಂಥ ಮಾತು ನೋಡಿ ವ್ಯಾಸರದರು. ಸಚೇತಾಃ, ಇದುವರೆಗೆ ನನ್ನ ಮನಸ್ಸು ಭಯದಿಂದ ಕಂಪಿಸ್ತಾ ಇತ್ತು, ಇವಾಗ ನನ್ನ ಮನಸ್ಸು ಸ್ವಲ್ಪ ಪ್ರಶಾಂತ ಆಯಿತಪ್ಪ. ಪ್ರಕೃತಿಂ ಗತಃ, ಇದುವರೆಗೆ ವಿಕೃತಿಯನ್ನು ಹೊಂದಿದ್ದೆ ನಾನು, ಇವಾಗ ಪ್ರಕೃತಿಗೆ ಬಂದೆ. ಇದುವರೆಗೆ ಅರ್ಜುನ ಹೆದರಿಕೆಯಿಂದ ನಡುಗುವವನಾಗಿದ್ದ, ಈಗ ಅರ್ಜುನನಾಗಿ ನಿಂತ ಶ್ರೀಕೃಷ್ಣ. ಇದಾನೀಂ ಸಚೇತಾ ಸಂವೃತ್ತಃ, ಚೇತಃ ಅಂದರೆ ಮನಸ್ಸು. ಇವಾಗ ಪ್ರಸನ್ನನಾಗಿ ಇದ್ದಿದ್ದೇನೆ. ಪ್ರಕೃತಿಂ ಗತಸ್ಸನ್, ಸ್ವಾಭಾವಿಕ ಸ್ಥಿತಿಯನ್ನು ಹೊಂದಿದವನಾಗಿ ಪ್ರಸನ್ನ ಮನಸ್ಕನಾಗಿದ್ದೇನೆ. ಶ್ರೀಕೃಷ್ಣ, ಕೃಪೆ ಮಾಡಿ ನಿನ್ನ ಈ ರೂಪವನ್ನು ತೋರಿದ್ದಿ, ನೀನು ಈಗ ನನ್ನ ಕೃಷ್ಣ. ಮತ್ತೊಮ್ಮೆ ಶ್ಲೋಕ. ಅರ್ಜುನ ಉವಾಚ ದೃಷ್ಟ್ವೇದಂ ಮಾನುಷಂ ರೂಪಂ ತವ ಸೌಮ್ಯಂ ಜನಾರ್ದನ ಇದಾನೀಮಸ್ಮಿ ಸಂವೃತ್ತಃ ಸಚೇತಾಃ ಪ್ರಕೃತಿಂ ಗತಃ. ವಿಶ್ವರೂಪದ ಮಹತ್ವವನ್ನು ಎಲ್ರಿಗೂ ಈ ಸಂದರ್ಭದಲ್ಲಿ ಅರ್ಜುನನ ಮುಂದೆ ಇಟ್ಟುಕೊಂಡು ಶ್ರೀಕೃಷ್ಣ ಹೇಳ್ತಾನೆ. ಶ್ರೀ ಭಗವಾನುವಾಚ ಸುದುರ್ದರ್ಶಮಿದಂ ರೂಪಂ ದೃಷ್ಟವಾನಸಿ ಯನ್ಮಮ ದೇವಾ ಅಪ್ಯಸ್ಯ ರೂಪಸ್ಯ ನಿತ್ಯಂ ದರ್ಶನಕಾಂಕ್ಷಿಣಃ. ಈ ಶ್ಲೋಕದ ಪದವಿಭಾಗ ಸುದುರ್ದರ್ಶಂ ಇದಂ ರೂಪಂ ದೃಷ್ಟವಾನ್ ಅಸಿ, ನೋಡಿದವನಾಗಿದ್ದಿ ಅರ್ಥ. ಅಸಿ ಅನ್ನೋದು ಕ್ರಿಯಾಪದ. ಯತ್ ಮಮ ದೇವಾಃ ಅಪಿ ಅಸ್ಯ ರೂಪಸ್ಯ ನಿತ್ಯಂ ದರ್ಶನಕಾಂಕ್ಷಿಣಃ. ಅರ್ಜುನ, ಎಂಥ ರೂಪವನ್ನು ನೋಡಿದ್ಯೋ ಗೊತ್ತೋ ನೀನು? ಸುದುರ್ದರ್ಶಂ ಇದಂ ರೂಪಂ ಯತ್ ಮಮ ರೂಪಂ ದೃಷ್ಟವಾನ್ ಅಸಿ. ಯಾವ ನನ್ನ ಈ ದಿವ್ಯ ರೂಪವನ್ನು ನೀನು ನೋಡಿದ್ದೀಯೋ, ಇವಾಗ ಪಾಸ್ಟ್ ಟೆನ್ಸ್ ಆಯ್ತದು, ನಿನ್ನ ಎದುರುಗಡೆ ಇಲ್ಲ, ಮತ್ತೆ ಯಾವತ್ತೋ ನಿನ್ನ ಭಾಗ್ಯ, ನಂಗೆ ಗೊತ್ತಿಲ್ಲ. ಮಮ ಯತ್ ರೂಪಂ ದೃಷ್ಟವಾನ್ ಅಸಿ, ನನ್ನ ಯಾವ ವಿಶ್ವರೂಪವನ್ನು ನೀನು ನೋಡಿದ್ಯೋ, ಇದಂ ರೂಪಂ, ಈ ರೂಪ, ಸುದುರ್ದರ್ಶಂ, ಸುಖವಾಗಿ ನೋಡೋದಕ್ಕೆ ಸಾಧ್ಯವಿಲ್ಲದ್ದು. ಈ ಎರಡು ಕಣ್ಣುಗಳು, ಮಾನುಷ ಕಣ್ಣುಗಳು ಸಾಲದು, ಅದನ್ನು ನೋಡಬೇಕಾದ್ರೆ ಈ ಕಣ್ಣು ವ್ಯಥೆ ಪಡ್ತದೆ. ಆದ್ದರಿಂದ ದುರ್ದರ್ಶಂ, ದುಃಖದಿಂದ ನೋಡೋದಕ್ಕೆ ಸಾಧ್ಯವಾದ
ಈ ರೂಪ ಮಾನುಷ ಕಣ್ಣಿಗೆ ಎಷ್ಟು ಮಹತ್ವದ್ದು ಗೊತ್ತೋ. ದೇವಾ ಅಪಿ ಅಸ್ಯ ರೂಪಸ್ಯ ನಿತ್ಯಂ ದರ್ಶನಕಾಂಕ್ಷಿಣಃ. ದೇವತೆಗಳೂ ಕೂಡ ಈ ರೂಪವನ್ನು ಪ್ರತಿನಿತ್ಯ ನಾವು ನೋಡಬೇಕು ಅಂತ ಬಯಸ್ತಾರೆ, ಸಿಗೋದಿಲ್ಲ. ದೇವತೆಗಳಿಗೂ ದುರ್ಲಭವಾದ ರೂಪ ಇದು. ಅಲ್ಲಿಗೆ ದೇವತೆಗಳು ನೋಡದ ರೂಪ ಅಂತ ಹೇಳಿಲ್ಲ ಕೃಷ್ಣ, ದೇವತೆಗಳಿಗೆ ಅಪರೂಪಕ್ಕೊಮ್ಮೆ ಸಿಗುವಂಥ ರೂಪ ಇದು. ಆದರೆ ಇದನ್ನು ಯಾವತ್ತೂ ನೋಡಬೇಕು, ಯಾವತ್ತು ಯಾವತ್ತು ಅಂತ ಕಾಯ್ತಾ ಇರುವ ಈ ಭವ್ಯವಾದ ದಿವ್ಯ ರೂಪವನ್ನು ನಿನ್ನಿಂದ ಮರೆಮಾಚಿದ್ದೇನೆ. ನನ್ನ ರೂಪ ಅಷ್ಟು ಅಪರೂಪದ್ದು, ಅಂಥ ಅದ್ಭುತವಾದದ್ದು. ಮತ್ತೆ ಶ್ಲೋಕ. ಶ್ರೀ ಭಗವಾನುವಾಚ ಸುದುರ್ದರ್ಶಮಿದಂ ರೂಪಂ ದೃಷ್ಟವಾನಸಿ ಯನ್ಮಮ ದೇವಾ ಅಪ್ಯಸ್ಯ ರೂಪಸ್ಯ ನಿತ್ಯಂ ದರ್ಶನಕಾಂಕ್ಷಿಣಃ. ಮುಂದಿನ ಶ್ಲೋಕ ದುರ್ಲಭ ಅಂದಿ ಮತ್ತೆ ನನಗೆ ತೋರಿಸಿದೆಯಲ್ಲ ಕೃಷ್ಣ ಅಂತಾನೆ. ನಾಹಂ ವೇದೈರ್ನ ತಪಸಾ ನ ದಾನೇನ ನ ಚೇಜ್ಯಯ ಶಕ್ಯ ಏವಂ ವಿಧೋ ದ್ರಷ್ಟುಂ ದೃಷ್ಟವಾನಸಿ ಮಾಂ ಯಥಾ. ಪದವಿಭಾಗ. ನ ಅಹಂ ವೇದೈಃ ನ ತಪಸಾ ನ ದಾನೇನ ನ ಚ ಯುಜ್ಯಯ ಶಕ್ಯಃ ಏವಂ ವಿಧಃ ದ್ರಷ್ಟುಂ ದೃಷ್ಟವಾನ್ ಅಸಿ ಮಾಂ ಯಥ. ಅರ್ಜುನ ಕೃಷ್ಣ ಹೇಳುವ ಮಾತು, ವೇದಗಳಿಂದ ವೇದಾಧ್ಯಯನ ಮಾಡಿ ಮಾಡಿ ದೇವರು ಇಂಥವನು ಅಂತ ಖಾತ್ರಿ ಮಾಡಿಕೊಂಡವನು, ತಪಸ್ಸಿನಿಂದ, ದಾನೇನ ಇದ್ದದ್ದನ್ನೆಲ್ಲ ಬೇಕಾದವರಿಗೆ ಅರ್ಹರಿಗೆ ದಾನ ಮಾಡಿದ್ದರಿಂದ, ನಚ ಇಜ್ಜಯ, ಇಜ್ಜ ಅಂದರೆ ಪೂಜೆ ಪುರಸ್ಕಾರಗಳಿಂದ, ಏವಂ ವಿಧಃ ಅಹಂ ದ್ರಷ್ಟುಂ ನ ಶಕ್ಯ, ನಾನು ಈ ರೀತಿಯಾಗಿ ಯಾರಿಗೂ ನೋಡೋದಕ್ಕೆ ಸಾಧ್ಯವಾಗಲ್ಲ. ಅವರವರಿಗೆ ಅವರವರ ಯೋಗ್ಯವಾದ ಒಂದು ಅಪರೋಕ್ಷವನ್ನು ಕೊಡ್ತೇನೆ, ಅವರಿಗೆ ಕಾಣಿಸಿಕೊಡ್ತೇನೆ. ಆದರೆ ಮಾಂ ಯಥಾ ದೃಷ್ಟವಾನಸಿ, ನನ್ನನ್ನು ಯಾವ ರೂಪದಿಂದ ನೀನು ನೋಡಿದ್ಯೋ ಆ ರೂಪದಿಂದ ಏವಂ ವಿಧಃ ಈ ರೀತಿಯಾಗಿ ದ್ರಷ್ಟುಂ ನೋಡಲು ನ ಶಕ್ಯ, ದಾನ ಕೊಟ್ಟು ಪೂಜೆ ಮಾಡಿ ತಪಸ್ಸು ಮಾಡಿ ವೇದಗಳನ್ನು ಅಧ್ಯಯನ ಮಾಡಿ ಕೃಷ್ಣ ನಿನ್ನ ವಿಶ್ವರೂಪವನ್ನು ನನಗೆ ತೋರಿಸೋ ಅಂದರೆ ನಾನು ಯಾರಿಗೂ ತೋರಿಸೋದಿಲ್ಲ. ಯಾರಿಗೆ ಯೋಗ್ಯತೆ ಇದೆಯೋ ಅಂಥವರಿಗೆ ಮಾತ್ರ ತೋರಿಸ್ತೇನೆ. ಈ ರೂಪವನ್ನು ಅರ್ಜುನ ಮಾತ್ರ ನೋಡಿದ್ದಲ್ಲ, ಭೀಮ ಪಾರ್ಥಯೋ, ಭೀಮಸೇನ ನೋಡಿದ್ದಾನೆ, ದ್ರೌಪದಿ ನೋಡಿದ್ದಾರೆ. ಯೋಗ್ಯರಾದವರಿಗೆ ಮಾತ್ರ ಸಿಗುವಂಥ ರೂಪ ಇದು. ವೇದಾಧ್ಯಯನ ಮಾಡಿದ್ದೇನೆ, ತಪಸ್ಸು ಮಾಡಿದ್ದೇನೆ, ದಾನ ಮಾಡಿದ್ದೇನೆ ಅಂದರೆ ಸಿಗುವಂಥ ರೂಪ ಇದಲ್ಲ. ಅಷ್ಟು ಅಪರೂಪದ ರೂಪವನ್ನು ನಿನಗೆ ತೋರಿಸಿದ್ದೇನೆ ಅಂದ ಶ್ರೀಕೃಷ್ಣ. ಮತ್ತೊಮ್ಮೆ ಶ್ಲೋಕ. ನಾಹಂ ವೇದೈರ್ನ ತಪಸಾ ನ ದಾನೇನ ನ ಚೇಜ್ಯಯ ಶಕ್ಯ ಏವಂ ವಿಧೋ ದ್ರಷ್ಟುಂ ದೃಷ್ಟವಾನಸಿ ಮಾಂ ಯಥಾ. ಮುಂದಿನ ಶ್ಲೋಕ. ಭಕ್ತ್ಯಾ ತ್ವನನ್ಯಯಾ ಶಕ್ಯಃ ಅಹಮೇವಂ ವಿಧೋರ್ಜುನ ಜ್ಞಾತುಂ ದ್ರಷ್ಟುಂಚ ತತ್ವೇನ ಪ್ರವೇಷ್ಟುಂಚ ಪರಂತಪ. ಹಾಗಾದರೆ ಯಾರೂ ನೋಡದ ರೂಪ ಯಾರಿಗೆ ತೋರಿಸ್ತಿ? ದಾನ ಮಾಡಿದವರಿಗಿಲ್ಲ, ವೇದ ಓದ್ದವರಿಗಿಲ್ಲ, ಯಾರಿಗೆ? ಪದವಿಭಾಗ. ಭಕ್ತ್ಯಾ ತು ಅನನ್ಯಯಾ ಶಕ್ಯಃ ಅಹಂ ಏವಂ ವಿಧಃ ಅರ್ಜುನ ಜ್ಞಾತುಂ ದ್ರಷ್ಟುಂ ಚ ತತ್ವೇನ ಪ್ರವೇಷ್ಟುಂ ಚ ಪರಂತಪ. ಶತ್ರುತಾಪಕನಾದ ಅರ್ಜುನನೇ, ಅಹಂ ಏವಂ ವಿಧಃ ಈ ರೀತಿಯಾದ ನಾನು ಅನನ್ಯಯಾ ಭಕ್ತಿಯ ದ್ರಷ್ಟುಂ ಶಕ್ಯ, ನಿಶ್ಚಲವಾದ ಇನ್ನೊಂದು ಪದಾರ್ಥದ ಬಗ್ಗೆ ಇಲ್ಲದ ಗೌರವಯುಕ್ತವಾದ ಸ್ನೇಹದಿಂದ
ಈ ರೀತಿಯಾದ ನನ್ನ ರೂಪವನ್ನು ನೋಡೋದಕ್ಕೆ ಸಾಧ್ಯ. ನನ್ನನ್ನು ನೋಡಲು ಶಕ್ಯ, ನಾನು ನೋಡಲು ಶಕ್ಯನಾಗಿದ್ದೇನೆ. ಯಾವುದರಿಂದ? ದಾನದಿಂದ ಅಲ್ಲ, ಅನನ್ಯವಾದ ಭಕ್ತಿಯ. ಬೇರೆ ಯಾವುದೇ ಪ್ರಿಯವಾದ ವಸ್ತುಗಳು ಇಲ್ಲದೆ ನಾನೇ ಪರಮಪ್ರಿಯ ಅನ್ನುವ ಏಕೈಕ ಪ್ರಿಯ ವಸ್ತು ಅನ್ನೋ ಗೌರವಪೂರ್ಣವಾದ ಭಕ್ತಿಯಿಂದ ಅಹಂ ದ್ರಷ್ಟುಂ ಶಕ್ಯ. ಬರೇ ದ್ರಷ್ಟುಮಷ್ಟೇ ಅಲ್ಲ, ತತ್ವೇನ ಜ್ಞಾತುಂ. ನನ್ನನ್ನು ಸಾಮಾನ್ಯರು ಹೇಗೋ ತಿಳಿದಿದ್ದಾರೆ. ಒಬ್ಬರು ನಿರ್ಗುಣ ಅಂತಾರೆ, ಒಬ್ಬರು ಸಗುಣ ಅಂತಾರೆ, ಒಬ್ಬರು ಮೂರ್ತಿ ರೂಪವುಳ್ಳವನು ಅಂತಾರೆ, ಒಬ್ಬರು ಅವನಿಗೆ ರೂಪವೇ ಇಲ್ಲ, ಅವನು ಅಮೂರ್ತ ಅಂತಾರೆ. ತತ್ವೇನ ಜ್ಞಾತುಂ, ನನ್ನ ಯಥಾವಸ್ಥಿತವಾಗಿ ನನ್ನನ್ನು ತಿಳಿಯೋದಕ್ಕೆ ಭಕ್ತಿಯಿಂದ ಸಾಧ್ಯ. ಆಯಿತು, ತಿಳಿದರು, ನೋಡಿದರು, ಮುಂದೆ ಪ್ರವೇಷ್ಟುಂಚ. ಆ ರೀತಿಯಾಗಿ ತಿಳಿದು ನನ್ನನ್ನು ನೋಡಿದರೆ ನನ್ನ ಒಳಗಡೆ ಪ್ರವೇಶ ಮಾಡ್ತಾರೆ, ಅವನ ಧಾಮಕ್ಕೆ ಪ್ರವೇಶ ಮಾಡ್ತಾರೆ. ಕೆಲವರು ಅವನ ದೇಹದ ಒಳಗೇ ಪ್ರವೇಶ ಮಾಡ್ತಾರೆ. ಪ್ರವೇಷ್ಟುಂಚ, ಅವರವರ ಯೋಗ್ಯತೆಗೆ ಅನುಗುಣವಾಗಿ ಯೋಗ್ಯವಾದ ಸ್ಥಾನವನ್ನು ಪ್ರವೇಶ ಮಾಡಲು ಆ ಭಕ್ತರು ಸಮರ್ಥರಾಗ್ತಾರೆ. ಅರ್ಜುನ, ಅಂಥ ಅದ್ಭುತವಾದ ರೂಪ ಇದು ಎಲ್ರಿಗೂ ಸಿಗೋದಿಲ್ಲ. ಮತ್ತೆ ಶ್ಲೋಕ. ಭಕ್ತ್ಯಾ ತ್ವನನ್ಯಯಾ ಶಕ್ಯ ಅಹಮೇವಂ ವಿಧೋರ್ಜುನ ಜ್ಞಾತುಂ ದ್ರಷ್ಟುಂಚ ತತ್ವೇನ ಪ್ರವೇಷ್ಟುಂಚ ಪರಂ ತಪ. ಕೊನೆಯ ಶ್ಲೋಕ. ಮತ್ಕರ್ಮ ಕೃನ್ಮತ್ಪರಮಃ ಮದ್ಭಕ್ತಃ ಸಂಗವರ್ಜಿತಃ ನಿರ್ವೈರಃ ಸರ್ವಭೂತೇಷು ಯಸ್ಸ ಮಾಮೇತಿ ಪಾಂಡವ. ಕೊನೆಗೆ ಈ ವಿಶ್ವರೂಪ ದರ್ಶನದಿಂದ ನಮ್ಮಲ್ಲಿ ಉಳಿದುಕೊಳ್ಳಬೇಕಾದ ಭಾವವನ್ನು ಶ್ರೀಕೃಷ್ಣ ಇಲ್ಲಿ ತಿಳಿಸಿದ್ದಾನೆ. ಪದವಿಭಾಗ. ಮತ್ಕರ್ಮ ಕೃತ್, ಮತ್ಪರಮಃ, ಮದ್ಭಕ್ತಃ, ಸಂಗವರ್ಜಿತಃ, ನಿರ್ವೈರಃ ಸರ್ವಭೂತೇಷು ಯಃ ಸಹ ಮಾಂ ಏತಿ ಪಾಂಡವ. ಈ ವಿಶ್ವರೂಪ ಅಂಥ ಯೋಗ್ಯರಿಗೆ ಮಾತ್ರ ಸಿಗುವಂಥದ್ದು. ಆದರೆ ನಾನು ಸಿಗಬೇಕಾದ್ರೆ ಏನು ಮಾಡಬೇಕು? ಮತ್ಕರ್ಮ ಕೃತ್, ನಾನು ವೇದ ಪುರಾಣಗಳಲ್ಲಿ ಯಾವುದನ್ನು ಮಾಡಬೇಕು ಅಂತ ಹೇಳಿದ್ದೇನೋ ಅದನ್ನು ಮಾಡುವವನು. ಮತ್ಕರ್ಮ, ನಾನು ಹೇಳಿದ ನನಗೆ ಪ್ರಿಯವಾದ ಕೆಲಸಗಳನ್ನು ಮಾಡುವವ. ಮತ್ಪರಮಃ, ಎರಡನೇದು. ನಾನೇ ಸರ್ವೋತ್ತಮ ಅಂತ ತಿಳಿದಿರಬೇಕು. 10ರಲ್ಲಿ 11 ಕೃಷ್ಣ ಅಂತ ಅನ್ನಬಾರ್ದು. ಕೃಷ್ಣನನ್ನು ಬಿಟ್ಟರೆ ಮತ್ತೊಬ್ಬರಿಲ್ಲ, ಅವನೇ ಪರದೈವ. ಮತ್ಪರಮಃ, ಅಹಂ ಪರಮಃ ಯಸ್ಯ, ಯಾರಿಗೆ ನಾನೇ ಸರ್ವೋತ್ತಮನು, ಯಾರು ನಾನು ಹೇಳಿದ ಕರ್ಮಗಳನ್ನೇ ಸತ್ಕರ್ಮಗಳನ್ನೇ ಅನುಷ್ಠಾನ ಮಾಡ್ತಾನೋ, ಜೊತೆಯಲ್ಲಿ ಮದ್ಭಕ್ತಃ, ನನ್ನ ಮೇಲೆ ಗೌರವಾನ್ವಿತವಾದ ಸ್ನೇಹ ಇಟ್ಟ ನನ್ನ ಭಕ್ತ. ಸಂಗವರ್ಜಿತ, ನನ್ನಲ್ಲೇ ಅನನ್ಯ ಭಕ್ತಿ ಬರಬೇಕಾದರೆ ವಿಷಯ ಸಂಗ ಇರಬಾರ್ದು. ವಿಷಯ ಅಂದರೆ ಕಣ್ಣಿಗೆ ಪ್ರಿಯವಾದ ಭೌತಿಕ ವಸ್ತುಗಳು, ಕಿವಿಗೆ ಆಪ್ಯಾಯಮಾನವಾದ ಸಂಗೀತ, ಇಂಥಾದ ಆಕರ್ಷಕ ವಿಷಯ ವಸ್ತುಗಳು. ಹೀಗೆ ಪಂಚೇಂದ್ರಿಯಗಳಿಗೆ ಅವುಗಳು ಹಾತೊರೆಯುವ ವಿಷಯದ ಸಂಘವನ್ನು ವರ್ಜಿತ ಬಿಟ್ಟವನಾದರೆ ನನ್ನ ಮೇಲೆ ಅವನಿಗೆ ಅನನ್ಯ ಭಕ್ತಿ ಬೆಳೀತದೆ. ಹೀಗೆ ಅವನು ನಾನು ಹೇಳಿದ ಕರ್ಮವನ್ನು ಮಾಡಬೇಕು. ಅದರಿಂದ ಅಂತಃಕರಣ ಮನಸ್ಸು ಶುದ್ಧವಾಗ್ತದೆ. ಶುದ್ಧವಾದಾಗ ನನ್ನನ್ನು ಬಿಟ್ಟರೆ ಬೇರೆ ಈ ಪ್ರಪಂಚ ಬೇಡ ಅಂತ ಅನ್ನಿಸ್ತದೆ. ಸಂಘವರ್ಜಿತನಾಗ್ತಾನೆ. ಇನ್ನೊಂದು ಮುಖ್ಯವಾದ ಮಾತು, ಸರ್ವಭೂತೇಷು ನಿರ್ವೈರಃ. ನಾನು ಯಾವುದೋ ಒಂದು ಸ್ವರ್ಗಲೋಕದಲ್ಲಿ ಕೂತಿಲ್ಲ, ಸಕಲ ಪ್ರಾಣಿಗಳ ಒಳಗೂ ಇದ್ದೇನೆ. ನನ್ನನ್ನು ಮೆಚ್ಚಿಸಬೇಕು ಅಂದರೆ ಯಾವ ಭೂತಗಳಲ್ಲೂ ನೀವು ವೈರವನ್ನು ಮಾಡಬಾರ್ದು, ವಿರೋಧವನ್ನು ಮಾಡಬಾರ್ದು. ನಿಮಗೆ ಅನುಕೂಲವಾದ, ಬೇಕಾದ, ನಿಮಗೆ ಉಪಕಾರ ಮಾಡಿದ ಜನರಲ್ಲಷ್ಟೇ ಪ್ರೀತಿಯಲ್ಲ, ನಿಮ್ಮನ್ನು ವಿರೋಧಿಸುವ ವ್ಯಕ್ತಿಗಳಲ್ಲೂ, ಅದು ಮನುಷ್ಯ ಮಾತ್ರ ಅಲ್ಲ, ಸರ್ವಭೂತೇಷು ಪ್ರಾಣಿ
ಭಗವಂತನು ಮಾಡಿದ ಸೃಷ್ಟಿಯನ್ನು ದ್ವೇಷ ಮಾಡೋದು ಅಂದರೆ ಅದರ ಒಳಗೆ ದೇವರಿದ್ದಾನೆ, ದೇವರನ್ನು ದ್ವೇಷ ಮಾಡೋದು ಅಂತ ಅರ್ಥ. ಯಾರಿಗೆ ದೇವರ ಮೇಲೆ ಪ್ರೀತಿ ಇರ್ತದೋ ಅವರಿಗೆ ದೇವರು ಸೃಷ್ಟಿ ಮಾಡಿದ ಪದಾರ್ಥದ ಮೇಲೂ ಪ್ರೀತಿ ಇರ್ತದೆ. ಯಾರ ದ್ವೇಷವನ್ನು ಅವನು ಮಾಡೋದಿಲ್ಲ. ಇದು ಬಹಳ ಮುಖ್ಯವಾದ ಒಂದು ಅಂಶ ಸಾಧಕನಿಗೆ. ಕೃಷ್ಣ ಹೇಳಿದ್ದು ಸರ್ವಭೂತೇಷು ನಿರ್ವೈರಃ ಯಃ, ಇಂಥ ಯಾರಿದ್ದಾನೋ ಅವನು ಸಹ ಪಾಂಡವ ಅರ್ಜುನನೇ ಮಾಂ ಏತಿ, ನನ್ನ ಬಳಿಗೆ ಬರ್ತಾನೆ. ನಾನು ಯಾರಿಗೆ ಸಿಗ್ತೇನೆ ಅಂದರೆ ಇಂಥವನಿಗೆ ಸಿಗ್ತೇನೆ. ನಾನು ಹೇಳಿದ ಸತ್ಕರ್ಮಗಳನ್ನು ಮಾಡಬೇಕು, ನಾನೇ ಸರ್ವೋತ್ತಮ ಅಂತ ತಿಳಿದಿರಬೇಕು, ವಿಷಯ ಸಂಘಗಳನ್ನು ಬಿಟ್ಟು ನನ್ನ ಭಕ್ತನಾಗಿರಬೇಕು, ಸಕಲ ಭೂತಗಳಲ್ಲೂ ದ್ವೇಷಭಾವವನ್ನು ತಾಳಿರಬಾರ್ದು. ಇಂಥವನಿಗೆ ನಾನು ಸಿಗ್ತೇನೆ. ಶ್ರೀಕೃಷ್ಣ. ಮತ್ತೊಮ್ಮೆ ಶ್ಲೋಕ. ಮತ್ಕರ್ಮ ಕೃನ್ಮತ್ಪರಮಃ ಮದ್ಭಕ್ತ ಸಂಗವರ್ಜಿತಃ ತಿರುವೈರಃ ಸರ್ವಭೂತೇಷು ಯಸ್ಸ ಮಾಮೇತಿ ಪಾಂಡವ. ಇಲ್ಲಿಗೆ 11ನೇ ಅಧ್ಯಾಯ ಮುಗೀತು. ಓಂ ತತ್ಸತ್ ಇತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ವಿಶ್ವರೂಪದರ್ಶನಂ ನಾಮ ಏಕಾದಶೋಧ್ಯಾಯ. ಅರ್ಜುನನಿಗೆ ಭಗವಂತ ವಿಶ್ವರೂಪವನ್ನು ತೋರಿದ್ದ. ಅದು ರಣರಂಗದಲ್ಲಿ ಎಷ್ಟೋ ವರ್ಷಗಳ ಹಿಂದೆ ನಡೆದ ಘಟನೆ. ವ್ಯಾಸರು ಕಣ್ಣಿಗೆ ಕಟ್ಟುವಂತೆ ಆ ರೂಪವನ್ನು, ಕೃಷ್ಣಾರ್ಜುನರ ಸಂವಾದವನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಕೊನೆಯ ಶ್ಲೋಕದಲ್ಲಿ ಅವನು ನೋಡಿದ, ನೀವು ಅಂತಹ ಮಹಾತ್ಮನ ಬಳಿಗೆ ಹೋಗಬೇಕಾದರೆ ಈ ರೀತಿ ಇರಿ ಅಂತ ಸಂದೇಶವನ್ನು ಕೊಟ್ಟಿದ್ದಾರೆ. ವ್ಯಾಸರಿಗೆ ಅನಂತ ಕೃತಜ್ಞತೆಯನ್ನು ನಾವು ಸಲ್ಲಿಸಬೇಕು. ಶ್ರೀಕೃಷ್ಣಾರ್ಪಣ. ಈ ಗೀತಾ ಪ್ರವಚನದ ಪ್ರಾಯೋಜಕತ್ವವನ್ನು ಶ್ರೀ ತುಳಸಿ ಜೈ ವಿಠ್ಠಲ್ ಮತ್ತು ಶ್ರೀ ತುಳಸಿ ರಘುನಾಥ್ ಮತ್ತು ಕುಟುಂಬದವರು ಮಾಡಿದ್ದಾರೆ. ಆ ಯೋಜನೆಯನ್ನು ಅವರಿಗೆ ಶ್ರೀಕೃಷ್ಣ ಅವರ ಅಭೀಷ್ಟವನ್ನು ಪೂರೈಸಿ ಹರಿಗುರುಗಳ ಭಕ್ತಿ ವೃದ್ಧಿಯಾಗುವಂತೆ ಮಾಡಿ ಆಯುರಾರೋಗ್ಯವನ್ನು ಕರುಣಿಸಲಿ ಅಂತ ಪ್ರಾರ್ಥಿಸೋಣ. ಶ್ರೀಕೃಷ್ಣಾರ್ಪಣ.